ಸಮಸ್ತ ಜನತೆಗೆ ಶುಭವಾರ್ತೆ. ಹೆಸರು ಪಡೆದ ಪಿವಿಆರ್ ಸಿಲ್ಕ್ ಚಿಂತಾಮಣಿಯ ಬಾಗೇಪಲ್ಲಿ ಕ್ರಾಸ್ ಬಳಿ ಈಗಾಗಲೇ ನೂತನ ಪಿವಿಆರ್ ಸಿಲ್ಕ್ ಆರಂಭವಾಗಿರುವ ಅಂಗಡಿಯಲ್ಲಿ ಉತ್ತಮ ಕ್ವಾಲಿಟಿ ಮದುವೆ ಸಮಾರಂಭಗಳಿಗೆ, ಗೃಹ ಪ್ರವೇಶ, ನೂತನ ದೇವಸ್ಥಾನ ಕಲ್ಯಾಣೋತ್ಸವ ಕಾರ್ಯಕ್ರಮದ ಬಟ್ಟೆಗಳು ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಸಿಗುವ ಉತ್ತಮ ಕ್ವಾಲಿಟಿ ಬಟ್ಟೆಗಳನ್ನು ತೆಗೆದುಕೊಳ್ಳಲು ಒಮ್ಮೆ ಭೇಟಿ ಮಾಡಿ. ಆಲ್ ಟೈಪ್ಸ್ ಆಫ್ ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್, ಆಲ್ ಟೈಪ್ಸ್ ಆಫ್ ಪಟ್ಟುವೇರು ಸ್ಯಾರೀಸ್, ಕಿಡ್ಸ್ ಕಲೆಕ್ಷನ್, ಮೆನ್ಸ್ ಕಲೆಕ್ಷನ್ ಮತ್ತು ಕಂಪ್ಲೀಟ್ ಫ್ಯಾಮಿಲಿ ಸ್ಟೋರ್. ಎಂಎಲ್ಎ ಜಿಕೆ ವೆಂಕಟಶಿವಾರೆಡ್ಡಿ ಅವರ ಬೆಂಬಲಿತ ಎನ್ ಶ್ರೀನಿವಾಸ್ ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಚುನಾವಣೆ ಪ್ರಕ್ರಿಯೆದಂತೆ ಆಯ್ಕೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದು, ಸದರಿ ರಾಜೀನಾಮೆ ಅಂಗೀಕೃತವಾದ ಕಾರಣ ಈ ದಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನ ತೆರವಾಗಿರುವ ಕಾರಣ ಸದರಿ ಸ್ಥಾನಕ್ಕೆ ಚುನಾವಣಾ ಪ್ರಕ್ರಿಯೆ ಎಂ ಶ್ರೀನಿವಾಸನ್ ಗೊತ್ತುಪಡಿಸಿದ ಅಧಿಕಾರಿಗಳು, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಹಾಗೂ ಪಂಚಾಯಿತಿ ಕಾರ್ಯದರ್ಶಿ ಶಿವಶಂಕರ್ ರಾಜ್ರವರ ಸಿಬ್ಬಂದಿ ವರ್ಗದವರ ಸಹಭಾಗಿತ್ವದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳು ಮಾತನಾಡಿ, ದೇವಲಪಲ್ಲಿ ಕ್ಷೇತ್ರದ ಹಾಗೂ ಹೊದಲಿ ಕ್ಷೇತ್ರದ ಅಧ್ಯಕ್ಷರ ನಾಮಪತ್ರ ಸಲ್ಲಿಸಿದ್ದು ಕಾರಣ ನಿಗದಿತ ಸಮಯಕ್ಕೆ ಯಾರೂ ನಾಮಪತ್ರ ತೆಗೆದ ಕಾರಣ ಚುನಾವಣಾ ಪ್ರಕ್ರಿಯೆದಂತೆ ಒಟ್ಟು 18 ಸದಸ್ಯರಿದ್ದು, ಎಲ್ಲ ಸದಸ್ಯರ ಒಳ್ಳೆಯ ರೀತಿಯ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ಚುನಾವಣೆ ಅಧ್ಯಕ್ಷರ ನಾಮಪತ್ರ ಎನ್ ಶ್ರೀನಿವಾಸ್ ಮತ್ತು ಲೀಲಾವತಿ ಅಶೋಕ್ ಎಂಬುವರು ನಾಮಪತ್ರ ಸಲ್ಲಿಸಿದ್ದು, ಚುನಾವಣೆ ನಡೆದಾಗ ಲೀಲಾವತಿ ಅಶೋಕ್ ಅವರಿಗೆ 7 ಮತಗಳು ಪಡೆದು ಎನ್ ಶ್ರೀನಿವಾಸ್ ಅವರಿಗೆ 11 ಮತಗಳು ಪಡೆದು ಚುನಾವಣಾ ನೂತನ ಅಧ್ಯಕ್ಷರಾಗಿ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು ಎನ್ ಶ್ರೀನಿವಾಸ್ ಅವರು ಮಾತನಾಡಿ, ಈ ದಿನ ನಡೆದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಎಲ್ಲ ಸದಸ್ಯರ ಸಹಕರಿಸಿದ್ದಾರೆ. ಮುಂದಿನ ದಿನಗಳ ಎಲ್ಲ ಅಭಿವೃದ್ಧಿಯ ಬಗ್ಗೆ ಸಹಕರಿಸುತ್ತೇನೆ. ನನ್ನ ಗೆಲುವಿಗೆ 11 ಸದಸ್ಯರು ಗೌರವ ನೀಡಿದ್ದು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಪಂಚಾಯಿತಿಯ ಎಲ್ಲ 18 ಸದಸ್ಯರ ಸಹಕಾರದೊಂದಿಗೆ ಎಲ್ಲ ಗ್ರಾಮಗಳ ನೀರಿನ ಸಮಸ್ಯೆ, ಸ್ವಚ್ಛತೆಯ ಬಗ್ಗೆ ಆದ್ಯತೆ, ಸರ್ಕಾರದ ಎಲ್ಲ ಸವಲತ್ತುಗಳು, ಜನಸಾಮಾನ್ಯರಿಗೆ ಸಿಗುವ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಹೀಗೆ ಹಲವಾರು ರೀತಿಯ ಕಾರ್ಯಕ್ರಮಗಳಿಗೆ ಸಹಕರಿಸುತ್ತೇವೆ. ಈ ಸಮಯದಲ್ಲಿ ಹಿರಿಯರು ಮಂಜುನಾಥ್ ಅವರು ಮಾತನಾಡಿ, ಈ ದಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ನಡೆದು ಎನ್ ಶ್ರೀನಿವಾಸ್ ಅಭ್ಯರ್ಥಿಯು ಜಿಕೆ ವೆಂಕಟಶಿವಾರೆಡ್ಡಿ ಅವರ ಬೆಂಬಲಿತ 11 ಜನರ ಮತ ನೀಡಿ ನಮಗೆ ಗೌರವ ನೀಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ಈ ಸಮಯದಲ್ಲಿ ವ್ಯಕ್ತಪಡಿಸುತ್ತೇನೆಂದು ಹೇಳಿದರು. ಖಂಡಿತ ಅದನ್ನು ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಮಾಡ್ತೀನಿ. ಆಮೇಲೆ ಮೊದಲನೇದಾಗಿ ನನ್ನ ಗೆಲುವಿಗೆ 11 ಜನ ಅಲ್ಲದೆ, ನಮ್ಮ 11 ಜನ ಸದಸ್ಯರಲ್ಲದೆ ಮಂಜಣ್ಣವರು ಮತ್ತೆ ನಮ್ಮ ಮಾಧವಾಚಾರ್ಯರು ಅವರು, ನಮ್ಮ ಗೋಪಾಲಣ್ಣರು, ಎಲ್ಲರೂ 11 ಜನ, ನಮ್ಮ ಗೋವಿಂದಣ್ಣವರು ಎಲ್ಲರೂ ಸಹ ನಮಗೆ ಸಹಕಾರ ನೀಡಿದ್ದಾರೆ. ಅವರಿಗೆ ಯಾವಾಗಲೂ ಧನ್ಯವಾದ ತಿಳಿಸ್ತಾ ಈ ದಿನ ಹೊದಲಿ ಪಂಚಾಯತಿ ಅಧ್ಯಕ್ಷರ ಒಂದು ನೂತನ ಅಧ್ಯಕ್ಷರಾಗಿ ಮುಂಬರುವ ದಿನಗಳಲ್ಲಿ ಹೊದಲಿ ಪಂಚಾಯತಿ ವ್ಯಾಪ್ತಿ ಎಲ್ಲ ಗ್ರಾಮಗಳ ಸ್ವಚ್ಛತೆ ಅಭಿವೃದ್ಧಿ ಬಗ್ಗೆ ಪಕ್ಷಭೇದ ಮರೆತು ಎಲ್ಲರ ಒಂದು ವಿಶ್ವಾಸ ಪಡೆದು ಯಾವ ರೀತಿ ಸರ್ಕಾರದ ಸೌಲಭ್ಯಗಳಾಗಲಿ ಸವಲತ್ತುಗಳಿಗೆ ಎಲ್ರಿಗೂ ಒದಗಿಸಿ ಒಂದು ಅಭಿವೃದ್ಧಿಗೆ ಶ್ರೇಯಸ್ಸು ಯಾವ ರೀತಿ ಇರ್ತದೆ. ನಾನು ಖಂಡಿತ ಪಕ್ಷಭೇದ ಅಂತ ಬರೋದಿಲ್ಲ. 18 ಸದಸ್ಯರು ಪ್ಲಸ್ ಒಬ್ಬರಿಲ್ಲ, 18 ಸದಸ್ಯರ ಒಂದು ಸಹಕಾರದೊಂದಿಗೆ ಖಂಡಿತ ಇವತ್ತು ಏನು ನಾವು ಹಳ್ಳಿಗಳಲ್ಲಿ ಏನ್ ಮಾಡ್ಬೇಕಾಗಿದೆ, ಒಂದು ನೀರಿನ ಸಮಸ್ಯೆ ನೀರಿನ ಸಮಸ್ಯೆ ಇರ್ಬೋದು, ಸ್ವಚ್ಛತೆ ಬಗ್ಗೆ, ಮತ್ತೆ ಬೇರೆ ಬೇರೆ ಏನು ಕೆಲಸಗಳಿದಾವೆ ಅದನ್ನ ಮುಂದುವರ್ಸ್ಕೊಂಡು ಖಂಡಿತ ಎಲ್ಲ ಸಹಕಾರದಿಂದ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಪಂಚಾಯತ್ ವ್ಯಾಪ್ತಿ ಈ ದಿನದಿಂದ ನಿಮ್ಮ ಅಧಿಕಾರ ಅವಧಿ ಇರುವವರೆಗೂ ಸ್ವಚ್ಛತೆಗೆ ಮತ್ತು ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡ್ತೀವಿ. ಖಂಡಿತ ಸ್ವಚ್ಛತೆನೇ ಮುಖ್ಯ. ಸ್ವಚ್ಛತೆ ಇದ್ರೆ ಆರೋಗ್ಯ ಇರುತ್ತೆ. ಅಭಿವೃದ್ಧಿ ಆದ್ರೆ ಪಂಚಾಯತಿ, ಗ್ರಾಮಗಳ ಅಭಿವೃದ್ಧಿ ಆದ್ರೆ ಪಂಚಾಯತಿ ಅಭಿವೃದ್ಧಿ, ಗ್ರಾಮಗಳ ಅಭಿವೃದ್ಧಿ ಆದ್ರೆ ಜನ ಅಭಿವೃದ್ಧಿ ಆಗ್ತಾರೆ. ಈ ದಿನ ಹೊದಲಿ ಪಂಚಾಯತಿಯಲ್ಲಿ ಅಧ್ಯಕ್ಷರ ಉಪಚುನಾವಣೆ ನಡೆದಾಗ ಇಲ್ಲಿ ಶ್ರೀನಿವಾಸ್ ಅವರನ್ನ ನಾವು ಅಭ್ಯರ್ಥಿಯನ್ನಾಗಿ ಮಾಡಿದ್ವಿ. ಈ ಒಂದು ಚುನಾವಣೆಯಲ್ಲಿ ವೆಂಕಟಶಿವಾರೆಡ್ಡಿ ಅವರ ಪರವಾಗಿ ನಮ್ಮ ಅಭ್ಯರ್ಥಿಯನ್ನು ನಾಮಪತ್ರ ಸಲ್ಲಿಸಿದಾಗ
ನಮ್ಗೆ 11 ಜನ ಸದಸ್ಯರು ಮತ ಕೊಟ್ಟು ನಮ್ಮ ಪಕ್ಷಕ್ಕೆ ಬಲ ತಂದು ಕೊಟ್ಟಿದ್ದಾರೆ, ನಮ್ಮ ಗೌರವ ಕಾಪಾಡಿದ್ದಾರೆ, ನಮ್ಮ ವೆಂಕಟೇಶ್ವರ ರೆಡ್ಡಿ ಅವರ ಮರ್ಯಾದೆ ಉಳಿಸಿ ಎಲ್ಲರೂ ಮತ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಇವತ್ತು ಏನು ಲೀಲಾವತಿ ಅಶೋಕ್ ಅಂತಕ್ಕಂಥವರು ಮತ್ತೆ ಎನ್ ಶ್ರೀನಿವಾಸ್ ಅಂತಕ್ಕಂಥ ಇಬ್ಬರು ಕೂಡ ಉಮೇದುವಾರಿಕೆಗಳನ್ನ ಪರಿಗಣಿಸಿ ಅವರ ಒಂದು ಸಿಂಧು ಆಗಿದೆ, ಎರಡೂ ಕೂಡ ಕೊಟ್ಟಿರ್ತಕ್ಕಂಥ ನಾಮಪತ್ರಗಳು ಸಿಂಧು ಆಗಿರೋದ್ರಿಂದ ನಾವು ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಬೇಕಾಗಿತ್ತು. ಈ ಹಿನ್ನೆಲೆ ಒಟ್ಟು 18 ಜನ ಹಾಜರಾತಿ ಆಗಿರ್ತಕ್ಕಂಥ 18 ಜನ ಸದಸ್ಯರಲ್ಲಿ ನಮಗೆ ಮೊದಲನೇದಾಗಿ ಲೀಲಾವತಿ ಅಶೋಕ್ ಅಂತಕ್ಕಂಥವರು 18 ಸದಸ್ಯರಲ್ಲಿ 7 ಮತಗಳನ್ನ ಪಡೆದು 2ನೇ ಸ್ಥಾನದಲ್ಲಿ ಇದ್ದಾರೆ. ಅದರಂತೆ ಎನ್ ಶ್ರೀನಿವಾಸ್ ಅಂತ ಅನ್ನತಕ್ಕಂಥವರು ಒಟ್ಟು 18 ಸದಸ್ಯರಲ್ಲಿ ಒಟ್ಟು 11 ಒಂದು ಮತಗಳನ್ನ ಪಡೆದು ಅವರು ಈ ಒಂದು ಗ್ರಾಮ ಪಂಚಾಯಿತಿಯ ಈಗ ಇಂದಿನಿಂದ ಮುಂದಿನ ಅವಧಿಗೆ ಅವರನ್ನ ಸಾಮಾನ್ಯ ಒಂದು ಅಭ್ಯರ್ಥಿಯಾಗಿ ಅಧ್ಯಕ್ಷರನ್ನಾಗಿ ಈ ಚುನಾವಣೆ ಪ್ರಕ್ರಿಯೆ ಅವರನ್ನ ನಾನು ಆಯ್ಕೆ ಮಾಡಿ ನನ್ನ ಒಂದು ಚುನಾವಣಾ ಪ್ರಕ್ರಿಯೆಯನ್ನ ಮುಗಿಸ್ತಾ ಇದ್ದೀನಿ. ಆದ್ರಿಂದ ಈಗ ಇಂದಿನಿಂದ ಶ್ರೀನಿವಾಸ್ ಬನ್ನಿಯಾರಿ ಯಾರು ಅಂತಕ್ಕಂಥ ನಾನು ಎರಡೂ ಕೂಡ ವಾಪಸ್ ತಗೊಳ್ತಕ್ಕಂಥ ನಿಗದಿತ ಸಮಯದಲ್ಲಿ ಯಾರು ಕೂಡ ಇಬ್ರು, ಒಂದು ಲೀಲಾವತಿ, ಇನ್ನೊಂದು ಎನ್ ಶ್ರೀನಿವಾಸ್ ಅಂತಕ್ಕಂಥವ್ರು, ಒಬ್ಬರು ದೇವರಪಲ್ಲಿ ಕ್ಷೇತ್ರದವರು, ಇನ್ನೊಬ್ಬರು ಹೊದಿಲೆ ಕ್ಷೇತ್ರದವರು. ಹಾಗಾಗಿ ಎರಡೂ ಕೂಡ ವಾಪಸ್ ತೆಗೆಯದ ಕಾರಣ ನಾವು ಚುನಾವಣೆಯನ್ನ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಲೇಬೇಕಾಗಿತ್ತು. ಈ ಹಿನ್ನೆಲೆ ಚುನಾವಣೆಯನ್ನು ಕೂಡ ಮುಗಿಸಿದ್ವಿ ತಮ್ಮ ಸಮ್ಮುಖದಲ್ಲಿ. ಈ ಇದರಲ್ಲಿ ಒಟ್ಟು ನಮಗೆ 19 ಏನು ಈ ಗ್ರಾಮ ಪಂಚಾಯತಿಯಲ್ಲಿ 19 ಜನ ಸದಸ್ಯರಿರ್ತಕ್ಕಂಥ ಒಂದು ಪಂಚಾಯಿತಿ. ಇದರಲ್ಲಿ ಈ ಹಿಂದಿನ ಅವಧಿಯಲ್ಲಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಅನ್ನಪೂರ್ಣ ಅಂತಕ್ಕಂಥ ಅವರು ನಿಧನ ಹೊಂದಿದ ಕಾರಣ ಇತ್ತೀಚೆಗಷ್ಟೇ ಒಂದು ಸ್ಥಾನಕ್ಕೆ ಮಾತ್ರ ಇವತ್ತು ಅವರು ನಮ್ಮ ಸಮ್ಮುಖದಲ್ಲಿ ಇಲ್ಲ. ಉಳಿದಂತೆ ಇನ್ನು 18 ಜನ ಕೂಡ ನಮ್ಮ ಸದಸ್ಯರು ಕೂಡ ಎಲ್ಲರೂ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದೀರಿ. ಧನ್ಯವಾದಗಳನ್ನ ಎಲ್ಲಾ ಸದಸ್ಯ ಬಂಧುಗಳಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದೀರಿ ಮತ್ತು ನಿಯಮಗಳ ಅನುಸಾರ ನಾವು ಯಾವ ರೀತಿ ಚುನಾವಣೆಯನ್ನು ನಡೀಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಸಹಕಾರ ಕೊಟ್ಟಿದ್ದೀರಿ. ನಿಮಗೆ ನಾನು ಧನ್ಯವಾದಗಳನ್ನ. ಇವತ್ತು ನಡೆದಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಉಪಚುನಾವಣೆಯಲ್ಲಿ ಎಲ್ಲ 11 ಜನ ಮತದಾರರು ಮತ ಕೊಟ್ಟು ಇವತ್ತು ನಮಗೆ ತುಂಬಾ ಜವಾಬ್ದಾರಿಯನ್ನು ನಮ್ಮ ಹೆಗಲಿಗೆ ಹಾಕಿದ್ದಾರೆ. ಅವ್ರು ಕೊಟ್ಟಂತ ಜವಾಬ್ದಾರಿನ ಒಳ್ಳೆ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಇವತ್ತು ಇಂದಿನ ಅವಧಿಯಲ್ಲಿ ಏನೇನು ಅಧ್ಯಕ್ಷರುಗಳಿದ್ರು ಅವ್ರೇನ್ ಜವಾಬ್ದಾರಿ ಇತ್ತು, ಇವತ್ತು ಅವ್ರ ಜವಾಬ್ದಾರಿ ನನಗೆ ಬಂದಿದೆ. ಮುಂದಿನ ದಿನಗಳು ಅದನ್ನ ಯಶಸ್ವಿಯಾಗಿ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋ ಈ ಒಂದು ಪಂಚಾಯಿತಿಯಲ್ಲಿ ಈ ಅವಧಿಗೆ ಶ್ರೀನಿವಾಸ್ ಅಂತಕ್ಕಂಥವರು ಈ ಪಂಚಾಯಿತಿಯಲ್ಲಿ ಈ ಅವಧಿಗೆ ಅಧ್ಯಕ್ಷರಾಗಿದ್ದಾರೆ. ಇಂದಿನಿಂದ ಅವರು ಕಾರ್ಯಭಾರವನ್ನ ಅವರಿಗೆ ವಹಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇದು ರಬ್ಬರ್ ಬ್ಯಾಂಡ್